ಈ ಪಾಂಚಾಲಿಯ ಪಾಲಿನ ಸ್ವರೂಪಿಗಳಲ್ಲ. ಅಣ್ಣ, ನಿನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನಾನೇ ರಣರಂಗಕ್ಕೆ ನನ್ನ ಪ್ರತಿಜ್ಞೆಯನ್ನು ಅಣ್ಣ, ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆ ಪರಮಾತ್ಮ. ಅಗ್ನಿಗೆ ಆಹುತಿಯಾಗುವೆನಲ್ಲ. ಈಗ ಚಿನ್ನ ಆಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ತಂಗಿ ದ್ರೌಪದಿ ಅಭಿಪ್ರಾಯವೇ ಒಂದು. ಹಾ, ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ? ತಂಗಿ ದ್ರೌಪದಿ ಅಭಿಪ್ರಾಯವು ಬೇರೆ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಏಕೆ ಏಕೆ ನೀನು ಕೇಳಲಿಲ್ಲವೇ? ಕೇಳಿದ ಪರಮಾತ್ಮ ಚೆನ್ನಾಗಿಯೇ ಕೇಳಿದೆ, ಆದರೆ ಅದರಿಂದಾಗ ಪ್ರಯೋಜನವಾದರೇನು? ಭೀಮಸೇನ, ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸದ್ಯ ಆತನಾದ ಆಲಿಸುವುದು ನಿನ್ನಂತಹ ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ಅಂಧಪುರ ಸಭೆಯಲ್ಲಿ ಬಂದನು ಶಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನುದಂ ಗನಗದಾನಂದವಿ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನುದಂ ನುಡಿದೆಯೋ ನೀನನ್ನು ಗಂಡುಗಳೇ ಡಂಬದ ನುಡಿಗಳ ಭಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೋ ಅಳಿಹೆಯೋ ಹಿಡಿಪ ಮನೋಹರ ಕಣ್ಣೀರು ಬರೆಯುವುದು ಅಲ್ಲವೇ?